ನಿರ್ಬಂಧನಗಳಿಂದ ನಲುಗಿದ ಬದುಕುಗಳು, ಇರಾನಿಯನ್ನರ ಮೌನ ವೇದನೆ. ಅಮೆರಿಕ ಇರಾನ್ ನಡುವಣ ಒಪ್ಪಂದವನ್ನ ಟೆಹರಾನ್ ದಿಗ್ವಿಜಯ ಅಂತ ಹೇಳುತ್ತೆ. ಆದರೆ ಇರಾನಿನ ಜನರು ಇದನ್ನ ಉಪಶಮನ ಅಂತ ಹೇಳ್ತಿದ್ದಾರೆ. ಅಮೆರಿಕದೊಂದಿಗಿನ ಒಪ್ಪಂದವನ್ನ ಸರ್ಕಾರ ರಾಜಕೀಯ ವಿಜಯವೆಂದು ಘೋಷಿಸಿಕೊಳ್ತಾ ಇದ್ರೆ, ಬಿಕ್ಕಟ್ಟಿನಲ್ಲಿ ಸಿಲುಕಿ ಜರ್ಜರಿತಗೊಂಡಿರುವ ಜನರು ಮಾತ್ರ ತಮ್ಮ ಜೀವನ ಸುಧಾರಿಸಲಿದೆಯೇ? ಗಗನಕ್ಕೇರುವ ಅಗತ್ಯ ವಸ್ತುಗಳ ಬೆಲೆಗಳು ತಗ್ಗಲಿವೆಯೇ? ಉದ್ಯೋಗಗಳು ಸೃಷ್ಟಿಯಾಗಲಿವೆಯೇ? ತಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯವಿದೆಯೇ ಎಂಬುದರ ಮೇಲೆ ಕೇಂದ್ರೀಕರಿಸಿದ್ದಾರೆ. ಆರ್ಥಿಕ ಸಂಕಷ್ಟ ಹಾಗೂ ಯುದ್ಧದ ಭಯ ಈ ಒಪ್ಪಂದಕ್ಕೆ ನಿಜವಾದ ಕಾರಣವೆಂದು ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಸಾಮಾನ್ಯ ಜನರು ಮಾತ್ರ ಈ ಬೆಳವಣಿಗೆ ತಮ್ಮ ಬದುಕಿನಲ್ಲಿ ಬೆಳಕಿನ ಹೊಂಗಿರಣ ಸೂಸುವ ಅವಕಾಶವೆಂದು ಎದುರು ನೋಡ್ತಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಅಂತಾರಾಷ್ಟ್ರೀಯ ನಿರ್ಬಂಧಗಳು ಇರಾನಿನ ಆರ್ಥಿಕತೆಯನ್ನ ತೀವ್ರವಾಗಿ ಹಾನಿಗೊಳಿಸಿವೆ. ದೇಶದ ಪ್ರಮುಖ ಆದಾಯದ ಮೂಲವಾದ ತೈಲ ರಫ್ತಿನ ಮೇಲಿನ ನಿರ್ಬಂಧಗಳು ವಿದೇಶಿ ವಿನಿಮಯ ಸಂಗ್ರಹವನ್ನ ಕಡಿಮೆ ಮಾಡಿವೆ. ಪರಿಣಾಮವಾಗಿ ಇರಾನಿನ ಕರೆನ್ಸಿ ರಿಯಾಲ್ನ ಮೌಲ್ಯ ಕುಸಿದಿದೆ. ಹಣದುಬ್ಬರ ಗಗನಕ್ಕೇರಿದೆ. ಒಂದು ಕಾಲದಲ್ಲಿ ಮಧ್ಯಮ ವರ್ಗಕ್ಕೆ ಕೈಗೆಟುಕುವ ಅನೇಕ ವಸ್ತುಗಳು ಈಗ ದುಬಾರಿಯಾಗಿದ್ದು ಐಷಾರಾಮಿಗಳಾಗಿವೆ. ಟೆಹರಾನ್ನ 45 ವರ್ಷದ ಶಿಕ್ಷಕ ಅಲಿ ರೆಜಾ ಅವರ ಮಾತಿನಲ್ಲಿ ಹೇಳಬೇಕೆಂದರೆ, ನಮಗೆ ರಾಜಕೀಯ ದಿಗ್ವಿಜಯಗಳು ಅಗತ್ಯವಿಲ್ಲ. ಮಾರುಕಟ್ಟೆಗೆ ತೆರಳಿ ದೈನಂದಿನ ವಸ್ತುಗಳ ಖರೀದಿಸಲು ಸಾಧ್ಯವಾದರೆ ಅದುವೇ ವಿಜಯ. ಈ ಭಾವನೆಯನ್ನ ಪ್ರಸ್ತುತ ದೇಶಾದ್ಯಂತ ನೋಡಲಾಗ್ತಿದೆ. ಜನರ ದೃಷ್ಟಿಯಲ್ಲಿ ಅಮೆರಿಕ ಜೊತೆಗಿನ ಒಪ್ಪಂದ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಗೆಲುವು ಎಂದರ್ಥವಲ್ಲ. ಇದು ಕುಟುಂಬದ ವೆಚ್ಚವನ್ನ ಕಡಿಮೆ ಮಾಡಲು ಒಂದು ಅವಕಾಶ ಎಂದು ಭಾವಿಸುತ್ತಿದ್ದಾರೆ. ಅಮೆರಿಕದ ನಿರ್ಬಂಧಗಳಿಂದಾಗಿ ಇರಾನಿನಲ್ಲಿ ಕೇವಲ ತೈಲ ಆದಾಯ ಮಾತ್ರ ಕಡಿಮೆಯಾಗಿಲ್ಲ. ವಿದೇಶಿ ಬ್ಯಾಂಕಿಂಗ್ ವ್ಯವಸ್ಥೆಗಳೊಂದಿಗಿನ ಸಂಬಂಧಗಳು ಹಾನಿಗೊಳಗಾಗಿರುವುದರಿಂದ ಔಷಧಿಗಳು, ವೈದ್ಯಕೀಯ ಉಪಕರಣಗಳು ಹಾಗೂ ಕೈಗಾರಿಕೆಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುಗಳ ಆಮದು ಕೂಡ ಕಷ್ಟಕರವಾಗಿದೆ. ಕ್ಯಾನ್ಸರ್ ಹಾಗೂ ಅಪರೂಪದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಅಗತ್ಯವಾದ ಔಷಧಿಗಳ ಕೊರತೆಯಿಂದಾಗಿ ಅನೇಕ ಕುಟುಂಬಗಳು ತೊಂದರೆ ಎದುರಿಸುತ್ತಿವೆ. ಇನ್ನು ಇರಾನ್ ಯುವಕರ ಪರಿಸ್ಥಿತಿ ಅಯೋಮಯವಾಗಿದೆ. ನಿರುದ್ಯೋಗ, ಕಡಿಮೆ ವೇತನ, ವಿದೇಶಗಳಲ್ಲಿ ಅವಕಾಶಗಳ ಕೊರತೆಯಿಂದಾಗಿ ಲಕ್ಷಾಂತರ ಯುವಕರು ಹತಾಶೆಗೊಂಡಿದ್ದಾರೆ. ಸಾವಿರಾರು ಮಂದಿ ಉನ್ನತ ಶಿಕ್ಷಣ ಪೂರ್ಣಗೊಳಿಸಿದ್ದರೂ ಸೂಕ್ತ ಉದ್ಯೋಗ ಹುಡುಕಲು ಸಾಧ್ಯವಾಗುತ್ತಿಲ್ಲ. ಆರ್ಥಿಕ ನಿರ್ಬಂಧಗಳಿಂದಾಗಿ, ವಿದೇಶಿ ಹೂಡಿಕೆಯಲ್ಲಿನ ಕಡಿತದಿಂದಾಗಿ ಕೈಗಾರಿಕೆಗಳು ನಿರೀಕ್ಷೆಯಂತೆ ಅಭಿವೃದ್ಧಿ ಹೊಂದಿಲ್ಲ. ಅಮೆರಿಕ ಜೊತೆಗಿನ ಒಪ್ಪಂದದ ಮೂಲಕ ಆರ್ಥಿಕತೆ ಚೇತರಿಸಿಕೊಂಡರೆ ಹೊಸ ಉದ್ಯೋಗಾವಕಾಶಗಳು ಉದ್ಭವಿಸುತ್ತವೆ ಎಂಬುದು ಯುವಕರ ಆಶಯ. ಇತ್ತೀಚಿನ ವರ್ಷಗಳಲ್ಲಿ ಇರಾನಿನಲ್ಲಿ ಮಹಿಳಾ ಹಕ್ಕುಗಳಿಗಾಗಿ ದೊಡ್ಡ ಪ್ರಮಾಣದ ಹೋರಾಟಗಳು ನಡೆದಿವೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದರೆ ಸಮಾಜಕ್ಕೆ ಹೆಚ್ಚಿನ ಸುಧಾರಣೆಗಳು ಬರುತ್ತವೆ ಎಂದು ಕೆಲವು ಮಹಿಳೆಯರು ಆಶಿಸುತ್ತಾರೆ. ಆದರೆ ಈ ಒಪ್ಪಂದ ರಾಜಕೀಯ ಸ್ವಾತಂತ್ರ್ಯ ಹೆಚ್ಚಿಸುತ್ತದೆಯೇ ಎಂಬ ಬಗ್ಗೆ ಅನುಮಾನಗಳಿವೆ. ಅಲ್ಲದೆ ಇರಾನಿನಲ್ಲಿ ಮಹಿಳೆಯರ ಶಿಕ್ಷಣದ ಗುಣಮಟ್ಟ ಗಮನಾರ್ಹವಾಗಿ ಹೆಚ್ಚಿದ್ದರೂ ಉದ್ಯೋಗಾವಕಾಶಗಳು ಸೀಮಿತವಾಗಿವೆ. ಆರ್ಥಿಕತೆ ಚೇತರಿಸಿಕೊಂಡರೆ ಖಾಸಗಿ ವಲಯದಲ್ಲಿ ಹೊಸ ಅವಕಾಶಗಳು ಉದ್ಭವಿಸುತ್ತವೆ ಮತ್ತು ಮಹಿಳೆಯರ ಉದ್ಯೋಗ ಹೆಚ್ಚಾಗುತ್ತದೆ ಎಂಬುದು ಹಲವರ ನಂಬಿಕೆಯಾಗಿದೆ. ಮತ್ತೊಂದು ಪ್ರಮುಖ ಅಂಶವೆಂದರೆ ಯುದ್ಧದ ಭಯ. ಕೆಲವು ಸಮಯದಿಂದ ಅಮೆರಿಕ ಇರಾನ್ ಉದ್ವಿಗ್ನತೆ, ಇಸ್ರೇಲ್ನೊಂದಿಗೆ ಹೆಚ್ಚಿದ ಘರ್ಷಣೆಗಳು ಜನರಲ್ಲಿ ಆತಂಕವನ್ನು ಹೆಚ್ಚಿಸಿವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧವು ಮತ್ತಷ್ಟು ಹರಡಿದ್ರೆ ಅದು ತಮ್ಮ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಎಂದು ಹಲವರು ಭೀತಿ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಒಪ್ಪಂದದ ಮೂಲಕ ಉದ್ವಿಗ್ನತೆ ಕಡಿಮೆಯಾದರೆ ಅದು ದೊಡ್ಡ ಪರಿಹಾರವಾಗುತ್ತೆ ಎಂದು ಅವರು ಹೇಳುತ್ತಾರೆ. ಹಿಂದೆ ಅಮೆರಿಕ ಮತ್ತು ಇರಾನ್ ನಡುವೆ ಹಲವು ಒಪ್ಪಂದಗಳಾಗಿದ್ದವು, ಆದರೆ ಅವುಗಳು ಜಾರಿಗೊಂಡಿಲ್ಲ. ಹಾಗಾಗಿ ಈ ಒಪ್ಪಂದ ಈ ಬಾರಿ ನಿಜವಾಗಿಯೂ ಬದಲಾವಣೆ ತರಲಿದೆಯೇ ಎಂಬ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ. ರಾಜಕೀಯವಾಗಿ ಟೆಹರಾನ್ ಇದನ್ನ ಯಶಸ್ಸಿನ ಕಥೆ ಅಂತ ಕರೆಯಬಹುದು. ಆದರೆ ಸಾಮಾನ್ಯ ಇರಾನಿಯನ್ನರಿಗೆ ಇದು ವಿಜಯೋತ್ಸವದ ವಿಷಯವೇ ಅಲ್ಲ. ಅವರಿಗೆ ನಿಜವಾದ ಗೆಲುವು ಎಂದರೆ ಏರುತ್ತಿರುವ ಬೆಲೆಗಳಲ್ಲಿನ ಕಡಿತ, ಹೆಚ್ಚಿದ ಉದ್ಯೋಗಾವಕಾಶಗಳು, ಯುದ್ಧದ ಭಯ ಕಡಿಮೆಯಾಗುವುದು ಮತ್ತು ಅವರ ಮಕ್ಕಳಿಗೆ ಉತ್ತಮ ಭವಿಷ್ಯ.
ಅದಕ್ಕಾಗಿಯೇ ಇರಾನಿನ ಜನರು ಅಮೆರಿಕಾದೊಂದಿಗಿನ ಈ ಒಪ್ಪಂದವನ್ನ ವಿಜಯ ಎಂದು ನೋಡುವುದಿಲ್ಲ, ಆದರೆ ಜೀವನವನ್ನ ಉಳಿಸಿಕೊಳ್ಳುವ ಭರವಸೆಯ ಕಿರಣ ಎಂದು ನೋಡುತ್ತಾರೆ. ಹಾಗಾಗಿ ಈ ಒಪ್ಪಂದ ನಿಜವಾಗಿಯೂ ಇರಾನಿನ ಜನರ ಜೀವನದಲ್ಲಿ ಬದಲಾವಣೆಯನ್ನ ತರುತ್ತದೆಯೇ ಅಥವಾ ಇದು ರಾಜಕೀಯ ಪ್ರಚಾರಕ್ಕೆ ಸೀಮಿತವಾಗುತ್ತದೆಯೇ? ಮುಂಬರುವ ತಿಂಗಳುಗಳಲ್ಲಿ ಇದನ್ನ ಕಾದು ನೋಡೋಣ.